ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ. ಅದು ಕೂಡ ನಾಮಿನೇಷನ್ ರಿಲೇಟೆಡ್ ಆಗಿರುವ ಪ್ರೋಮೋ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಿಸಿ ಫುಲ್ ಜೋರಾಗಿದೆ. ಆದ್ರೆ ಈ ಬಾರಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಾಮಿನೇಷನ್ ಇಂದ ಸೇವ್ ಆಗೋಕೆ ಒಂದು ಎಕ್ಸ್ಟ್ರಾ ಚಾನ್ಸ್ ಕೂಡ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಕ್ಯಾಪ್ಷನ್ ಅಲ್ಲೇ ಕ್ಲಿಯರ್ ಆಗಿ ಹೇಳ್ತಾರೆ, ನಾಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಮತ್ತೊಂದು ಅವಕಾಶ ಅಂತ. ಇವಾಗ ಈ ಚಾನ್ಸ್ ಏನು, ಯಾವ ಟಾಸ್ಕ್, ಸ್ಪರ್ಧಿಗಳು ಏನು ಮಾಡಬೇಕು ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮೊದಲು ಪ್ರೋಮೋ ಕಾನ್ಸೆಪ್ಟ್ ನೋಡೋದಾದ್ರೆ, ಒಬ್ಬ ಸದಸ್ಯನನ್ನ ಆಕ್ಟಿವಿಟಿ ರೂಮ್ಗೆ ಕರೀತಾರೆ. ಉಳಿದ ಮನೆಯವರು ಆ ಸದಸ್ಯನನ್ನ ಮನೆಯಿಂದ ಹೊರ ಕಳಿಸಬೇಕೆ ಅಥವಾ ಸೇವ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಇಲ್ಲಿ ಎರಡು ಕಲರ್ ಯೂಸ್ ಆಗುತ್ತೆ. ರೆಡ್ ಅಂದ್ರೆ ನಾಮಿನೇಟ್, ಗ್ರೀನ್ ಅಂದ್ರೆ ಸೇಫ್. ಆಕ್ಟಿವಿಟಿ ರೂಮ್ ನಲ್ಲಿ ಒಂದು ಚೇರ್ ಇರುತ್ತೆ. ಆ ಚೇರ್ ಮೇಲೆ ಕೂತಿರೋ ಕಂಟೆಸ್ಟ್ಗೆ ಮನೆಯವರು ವೋಟ್ ಕೊಡ್ತಾರೆ. ಯಾರಿಗೆ ರೆಡ್ ಜಾಸ್ತಿ ಬರುತ್ತೋ ಅವರು ನಾಮಿನೇಷನ್ಗೆ ಹೋಗ್ತಾರೆ. ಗ್ರೀನ್ ಜಾಸ್ತಿ ಬಂದ್ರೆ ಅವರು ಸೇಫ್. ನನ್ನ ಪ್ರಕಾರ ಈ ಟಾಸ್ಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ನಾಮಿನೇಷನ್ ಚಾನ್ಸ್ ಇದೆ. ಏಕೆಂದ್ರೆ ಒಪಿನಿಯನ್ಸ್ ಈಗ ತುಂಬಾ ಡಿಬೇಟ್ ಆಗಿವೆ. ಪ್ರೋಮೋ ನೋಡ್ತಾ ಇದ್ದಾಗ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅಂದ್ರೆ, ರಕ್ಷಿತಾ, ಕಾವ್ಯ, ಗಿಲ್ಲಿ ಮತ್ತೆ ರಘುವಣ್ಣ ಒಟ್ಟಿಗೆ ಕೂತಿರುವ ಸೆನ್ಸ್. ಈ ಸೀಸನ್ ಸ್ಟಾರ್ಟಿಂಗ್ ನಲ್ಲಿ ಈ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಫರೆನ್ಸ್ ಎಲ್ಲವೂ ಒಂದು ಡಿವೈಡ್ ಆಗಿದೆ. ಆದ್ರೂ ಕೂಡ ಇವತ್ತು ಇವರನ್ನ ಮತ್ತೆ ಟುಗೆದರ್ ನೋಡೋದು ಆಕ್ಚುಲಿ ನೈಸ್ ಫೀಲಿಂಗ್ ಕೊಟ್ಟಿತ್ತು. ಇವಾಗ ನಾಮಿನೇಷನ್ ರೀಸನ್ ಬಗ್ಗೆ ಮಾತಾಡೋದಾದ್ರೆ, ಸ್ಪಂದನ ಬಗ್ಗೆ ಬಂದಿರೋ ಕಾಮೆಂಟ್ಸ್ ಪ್ರೋಮೋನಲ್ಲಿ ಹೈಲೈಟ್ ಆಗಿವೆ. ಇವರು ಇತರರ ಕಂಟೆಂಟೆಸ್ಟ್ಗಿಂತ ವೀಕ್ ಅನ್ನೋ ರೀಸನ್ ಕೇಳಿಸ್ತಿದೆ. ಆನೆಸ್ಟ್ ಆಗಿರ್ಬೇಕಂದ್ರೆ ಸ್ಪಂದನ ಬಿಹೇವಿಯರ್ ವೈಸ್ ಗುಡ್, ಬ್ಯಾನರ್ಸ್, ಟಾಕಿಂಗ್ ಸ್ಟೈಲ್, ಬಾಂಡಿಂಗ್ ಎಲ್ಲವೂ ಓಕೆ. ಆದ್ರೆ ಕಂಟೆಂಟ್ ವೈಸ್ ಮತ್ತು ಟಾಸ್ಕ್ ಕಾನ್ಟ್ರಿಬ್ಯೂಷನ್ ನಲ್ಲಿ ಹೈಲೈಟ್ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಇದೆ. ಟಾಸ್ಕ್ ನಲ್ಲಿ ಗೇಮ್ ಚೇಂಜಿಂಗ್ ಮೂಮೆಂಟ್, ಸ್ಟ್ರಾಂಗ್ ಸ್ಟ್ರಾಟರ್ಜಿ, ಕ್ಲಿಯರ್ ಸ್ಟನ್ ಇವೆಲ್ಲ ಮಿಸ್ ಆಗುತ್ತೆ. ಅದೇ ರೀಸನ್ ಇಂದ ಹೌಸ್ಮೇಟ್ಸ್ ಕೂಡ ವೀಕ್ ಕಂಟೆಂಟೆಸ್ಟ್ ಅಂತ ಪ್ರೆಸ್ಯೂಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇನ್ನೊಂದು ಸೈಡ್ ನಲ್ಲಿ ಧನುಷ್ ಬಗ್ಗೆ ನಾಮಿನೇಷನ್ ರೀಸನ್ ಕೇಳಿಸ್ತಿದೆ. ನನ್ನ ಪ್ರಕಾರ ಧನುಷ್ ಅಂದ್ರೆ ಈ ಸೀಸನ್ ಅಲ್ಲಿ ಟಾಸ್ಕಿಂಗ್ ಅಂತಾನೆ ಹೇಳ್ಬೋದು. ಫಿಸಿಕಲ್ ಟಾಸ್ಕ್, ಪರ್ಫಾರ್ಮೆನ್ಸ್ ಅಲ್ಲಿ ಡೌಟ್ ಇಲ್ಲ. ಆದ್ರೆ ಬಿಗ್ ಬಾಸ್ ಗೇಮ್ ಅಂದ್ರೆ ಟಾಸ್ಕ್ ಮಾತ್ರ ಅಲ್ಲ, ಎಂಟರ್ಟೈನ್ಮೆಂಟ್, ಒಪಿನಿಯನ್, ಇನ್ವಾಲ್ವ್ಮೆಂಟ್ ಇವೆಲ್ಲ ಮಿಕ್ಸ್ ಆಗಿರಬೇಕು. ಆ ಆಂಗಲ್ ಅಲ್ಲಿ ರಕ್ಷಿತ್ ಅವರು ಕೊಟ್ಟ ರೀಸನ್ ಕಂಪ್ಲೀಟ್ಲಿ ರಾಂಗ್ ಅಂತ ನನಗೆ ಅನ್ಸಲ್ಲ. ಪಾಯಿಂಟ್ ವ್ಯಾಲಿಡ್ ಇದೆ. ಆದ್ರೆ ಕ್ವಶನ್ ಏನಪ್ಪಾ ಅಂದ್ರೆ, ಟಾಸ್ಕ್ ಅಲೋನ್ ಏನೋ ಅಲ್ಲ ಅಥವಾ ಆಲ್ರೌಂಡರ್ ಕಾಂಟ್ರಿಬ್ಯೂಷನ್ ಬೇಕಾ? ಈ ಡೆಬಿಟ್ ಎಪಿಸೋಡ್ ನಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು ನಾಮಿನೇಷನ್ ಟ್ವಿಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ ಒಂದು ಸೂಪರ್ ಚಾನ್ಸ್ ಕೊಡ್ತಾರೆ. ಕಂಟೆಂಟೆಸ್ಟ್ಗೆ ಯಾರು ನಿಮ್ಮನ್ನ ನಾಮಿನೇಟ್ ಮಾಡಲು ಬಯಸಿದ್ದಾರೆ ಅನ್ನೋದು ಗೆಸ್ ಮಾಡೋ ಟಾಸ್ಕ್. ನಿಮ್ಮ ಪ್ರಕಾರ ಯಾರು ಕರೆಕ್ಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.